ಸಂಧಿ 8 ವೃಷಭ ನೀಡಿದ ನೆಮ್ಮದಿಯೊಳ್ ಸತ್ಯವನರಸುತ ಕಂಡಿದ್ದೆ ವೃಷಭ ನೀಡಿದ ನೆಮ್ಮದಿಯೊಳ್ ಸತ್ಯವನರಸುತ ಕಂಡಿದ್ದೆನ ಗೋವೃದ್ಧಿಯಂ ಸ್ವಶರೀರದೊಡೆ ಶಾರೀರದೊಳಗೆಂ ಗೋವೃದ್ಧಿಯಂ ಸ್ವಶರೀರದೊಡೆ ಶಾರೀರದೊಳಗೆಂ ಆ ವೃಷಭ ನೀಡಿದ ನೆಮ್ಮದಿಯಿಂದ ಸತ್ಯವನ್ನೇ ಅರಸುತ್ತಾ ಕಂಡಿದ್ದೆ ನಾನು ಗೋವುಗಳ ವೃದ್ಧಿಯಂ ನನ್ನ ಶರೀರ ಮತ್ತು ಶಾರೀರ ಸಮೇತದಲ್ಲ ಇಂದ ಅಂತ ಈ ಸೂಚನಾ ಪದ್ಯ. ಇಹದ ಸಂತೆಯಂ ಗಣಿಸದೊಳಗೆ ಇಹದ ಸಂತೆಯಂ ಗಣಿಸದೊಳಗೆ ಚಿತ್ತವೀಂ ಅರಳಿಸಿತೆನ ಶರೀರವ ಚೈತ್ರದಿ ಋತುವೊಳೆಂ ವೈಶಾಖಯ ಗಮಕದಿ ಮೀಸೆ ದಾಡಿ ಚಿಗುರಿರೆ ದೇಹ ಕಸುವಿದೆಂ ಪುಷ್ಟಿಯೊಳೆಂ ಬಲಿತಿರೆ ಮನವಾನಂದದೊಳೆ ತೇಲಿತೋ ಅಮಿತೋತ್ಸಾಹದಿ ಮನವಾನಂದದೊಳೆಂ ತೇಲಿತೋ ಅಮಿತೋತ್ಸಾಹದಿ ಆ ನಾನು ಈ ಲೋಕದ ಇಹದ ಚಿಂತನೆಯನ್ನೇ ಮಾಡಲಿಲ್ಲ, ಚಿಂತೆಯೂ ಮಾಡಲಿಲ್ಲ. ಈ ಸಂತೆಯೇ ನನಗಿತ್ತಿಲ್ವಲ್ಲ. ಹಾಗಾಗಿ ಈ ಕಾರಣದಿಂದ ಏನಾಯಿತು, ನನ್ನ ಚಿತ್ತ ಅಂದರೆ ನನ್ನ ಮೂಡ್ಸ್ ಯಾವಾಗಲೂ ಅರಳಿತ್ತು. ಶರೀರ ಚೈತ್ರದ ರೀತಿಯಲ್ಲಿ ಮಾಗಿತ್ತು. ವೈಶಾಖ ರೀತಿಯ ಋತುವಿನ ರೀತಿಯಲ್ಲಿ ಗಮಕವೂ ನನ್ನ ಒಳಗಡೆ ಪ್ರವಹಿಸ್ತಾ ಇತ್ತು. ಅಂದರೆ ನನಗೆ ಮೀಸೆ ಬಂದಿತ್ತು, ದಾಡಿ ಚಿಗುರಿತ್ತು, ದೇಹ ಕಸುವಿನಿಂದ ಪುಷ್ಟಿಯಾಗಿತ್ತು, ಬಲಿತಿತ್ತು. ಈ ಮನಸ್ಸಿನ ಒಳಗೆ ಆನಂದ ಮಿತಿಮೀರಿದ ಉತ್ಸಾಹದಿಂದ ತೇಲುತ್ತಿತ್ತು. ಕಾನನ ಕನಸುಗಳಂ ಕೌಶಲ ಪಟ್ಟುಗಳಿಂ ಮನದ ಸುಪ್ತಗಾಮಿನಿಯೊಳ್ ಸ್ಪಷ್ಟೀಕರಿಸಿತೋ ರುದ್ರವು ತೊಟ್ಟ ಸ್ವರದಿ ಸುಖ ದುಃಖ ವೈರುಧ್ಯಗಳಿವೋ ತಿಳಿಯಾದೊಡೆ ಸುಖ ದುಃಖ ವೈರುಧ್ಯಗಳಿವೋ ತಿಳಿಯಾದೊಡೆ ಅಡವಿಯಂ ಮಾತೃ ಪ್ರಾಕೃತವ್ಯ ಭಾವಿಪಿತಿ ಮನವು ಮನುವನದೊಳ್ಳೆಂ ಭಾವಿಪಿತಿ ಮನವು ಮನುವನದೊಳೆಂ. ಕಾನನದ ಕನಸುಗಳು ತನ್ನ ಕೌಶಲ್ಯವನ್ನು ತೋರಿಸಿದವು. ಅದು ಮನದ ಸುಪ್ತವಾಗಿರುವ ಒಂದು ಹರಿವಿನಲ್ಲಿ
ವೃತ್ರ ತೊಟ್ಟ ಸ್ವರದಿಂ ಅಂದರೆ ರಿಪೀಟೆಡ್ ಆಗಿ ಅದು ಸ್ಪಷ್ಟೀಕರಣವನ್ನು ನನಗೆ ಕೊಡ್ತಾ ಇತ್ತು. ಏನಂತ? ಸುಖ ದುಃಖಗಳ ವೈರುಧ್ಯವಿಲ್ಲ, ಅವೆಲ್ಲ ಭ್ರಮೆ ಅನ್ನೋ ಒಂದು ನನಗೆ ಗೊತ್ತಾಗಿತ್ತು. ಈ ಅಡವಿಯೇ, ಈ ಕಾನನವೇ, ಈ ಪ್ರಕೃತಿಯೇ ನನ್ನ ತಾಯಿ ಅಂತ ನನ್ನ ಮನಸ್ಸಿನಲ್ಲಿ ನಿಶ್ಚಳವಾದ ಭಾವ ಒಂದು ಬಂದಿತ್ತು. ಅದು ಏನು? ಅಮಿತವಾದ ಉತ್ಸಾಹದ ಕಾರಣದಿಂದಾಗಿ. ಬೈಗಲೆ ಪಿತೃ ಆದಿತ್ಯ ನಿಶಯಲಂ ಸಕಚಂದ್ರಮ ಭಾವಿಪೇ ಬೈಗಲೆಂ ಪಿತೃ ಆದಿತ್ಯ ನಿಶಯಲಂ ಸಕಚಂದ್ರಮ ಭಾವಿಪೇ ತಾರೆ ತೊಳೆ ಸಂವಹಿಸುತ್ತಿದ್ದೆನೋ ಉದಿಪೊಳರಾಗದಿ ಹಕ್ಕಿಗಳ ಇಂಪಿನಿಂ ಬೆಳೆದಿಂಗಳ ತಂಪಿನಿ ಕಾರ್ಮೋಡಕೆಂದುಸಿರಿದ್ದೆನೋ ಗಾನದೆ ಅನುರಾಗದೊಳ ಇಹ ಪರಿಯಿಂ ಕಾರ್ಮೋಡಕೆಂದು ಸುರಿದ್ದೆನೋ ಗಾನದೆ ಅನುರಾಗದೊಳ ಇಹ ಪರಿಯಿಂ. ಬೆಳಗ್ಗೆ ಆಯಿತು ಅಂದರೆ ಉದಿಸುವ ಆದಿತ್ಯ, ಅವನು ಮುಳುಗಿ ಅಸ್ತಂಗತನಾಗಿ ನಂತರ ಹುಟ್ಟುವ ನನ್ನ ಸ್ನೇಹಿತನಾದ ಸಖನಾದ ಚಂದ್ರ, ಆ ತಾರೆಗಳು, ಅವುಗಳ ಜೊತೆ ನಾನು ಸಂವಹನ ಮಾಡ್ತಾ ಇದ್ದೆ. ನನ್ನ ಮನಸ್ಸಿನಲ್ಲಿ ಯಾವ್ಯಾವುದೋ ರಾಗಗಳು ಉದಯಿಸ್ತಾ ಇತ್ತು. ಇವುಗಳ ಜೊತೆ ಸಂವಹನ ಮಾಡ್ತಾ ಇದ್ದೆ. ನನ್ನ ಸಂವಹನಕ್ಕಿದ್ದದ್ದು ಗೋವುಗಳು ಬಿಟ್ಟರೆ ಸೂರ್ಯ, ಚಂದ್ರ, ನಕ್ಷತ್ರಗಳು. ಹಕ್ಕಿಗಳ ಇಂಪಿನಿಂದ, ಬೆಳದಿಂಗಳ ತಂಪಿನಿಂದ, ಕಾರ್ಮೋಡದ ಮುಸುಕಿನಿಂದ ಅವುಗಳಿಗೆ ನಾನು ಪಿಸುಗುಡ್ತಾ ಇದ್ದೆ ಗಾನದ ರೂಪದಲ್ಲಿ. ಅಲ್ಲಿ ನನ್ನ ಅನುರಾಗವಿತ್ತು. ನಾನು ಈ ಲೋಕವನ್ನು, ಆ ಲೋಕವನ್ನು, ನಾನಿದ್ದ ಲೋಕವನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೆ. ಮೃಗಜೀವಿಗಳೊಡೆ ಭಾಷಿಸೆಂ ಮೃಗಜೀವಿಗಳೊಡೆ ಭಾಷಿಸೆಂ ಪ್ರಕೃತಿ ಭಾಷೆಯನರಿತಿದ್ದೆನೋ ಮನು ಸಂಭಾಷಿಪ ಪದಸ್ತರವ ಮೀರಿದೊಳ ಪರದಲೆ ಬುದ್ಧಿಯಲ್ಪದಿಂ ತರ್ಕದನಾವರಣದೊಳ್ ವಾಚಿಸದಿಯ ಶುದ್ಧ ಭಾವದೊಳ ರಸದಲ್ಲಿದ್ದೆನೋ ಸತ್ಯದಾಯ ಮೊದಲ ಶುದ್ಧ ಭಾವದೊಳ ರಸದಲ್ಲಿದ್ದೆನೋ ಸತ್ಯದಾಯ ಮೊದಲ ಆ ಆ ವನ್ಯಮೃಗಗಳ ಜೊತೆಗೆ ನಾನು ಸಂಭಾಷಣೆ ಮಾಡ್ತಾ ಇದ್ದೆ. ಅಂದರೆ ಅವುಗಳ ಭಾಷೆ ನನಗೆ ಅರ್ಥವಾಗಿಬಿಟ್ಟಿತ್ತು. ಅದು ಪ್ರಕೃತಿಕ ಭಾಷೆ, ಪ್ರಾಕೃತ. ಆ ಸ್ತರವನ್ನು ನಾನು ಮೀಟಿದ್ದೆ. ಮನುಷ್ಯ ಸಂವಹನ ಮಾಡುವಂತಹ ಕೇವಲ ವೈಖರಿ ಸ್ತರವನ್ನು ನಾನು ಮೀರಿದ್ದೆ. ಅಂದರೆ ಈ ಪದಗಳ ಒಂದು ಸಮುಚ್ಚಯವನ್ನೇ ಮೀರಿದ್ದೆ ನಾನು. ಕೇವಲ ಸ್ವಲ್ಪ ಬುದ್ಧಿ
ಅಷ್ಟೇ. ಅದರಲ್ಲಿರುವ ಒಂದು ಆಳವಾದ ತರ್ಕ, ಅದನ್ನು ಉಪಯೋಗಿಸ್ಕೊಂಡು ನನ್ನ ಮಾತೇ ಆಡ್ತಿದ್ದಿಲ್ಲ, ಅದನ್ನು ಮರೆತೇ ಹೋಗಿತ್ತು. ಕೇವಲ ಶುದ್ಧ ಭಾವ, ಶುದ್ಧ ಪ್ರಜ್ಞೆ, ಆ ರಸದಲ್ಲೇ ನಾನು ಸತ್ಯದ ಆಯಾಮದಲ್ಲೇ ತೇಲ್ತಾ ಇದ್ದೆ. ತತ್ವದೊಳೆಂ ನಾನತ್ವದಾವರಣವಂ ಅರಿಯಲಾರಂಭಿಸಿದೆನೋ ಕೃತಿಪವಾಸ್ತವದೆ ಗುರುವಿನನುಪಸ್ಥಿತಿಯೊಳೆ ವೃಷಭೇಂದ್ರನಾಗಮನದೆ ಗೋಹಿಂಡು ಮೈದುಂಬೆ ವೃಷಭೇಂದ್ರನಾಗಮನದೆ ಗೋಹಿಂಡು ಮೈದುಂಬೆ ಈಯುತ್ತಿತೆಂ ನಳನಳಿಪ ಮರಿಗಳ ಎಡೆಗೆ ಬಿಡದ ವೃದ್ಧಿಯೊಳೆ ವೃಷಭೇಂದ್ರನಾಗಮನದೆ ಗೋಹಿಂಡು ಮೈದುಂಬೆ ಈಯುತ್ತಿತೆಂ ನಳನಳಿಪ ಮರಿಗಳ ಎಡೆಗೆಂ ಬಿಡದ ವೃದ್ಧಿಯೊಳೆ ತತ್ವದಲ್ಲಿ ಇರುವಂತಹ ನಾನತ್ವ, ಅದರ ನಾನು ಅನ್ನೋದು ಒಂದು ಪ್ರಿನ್ಸಿಪಲ್, ಅದರ ಒಂದು ಆವರಣ. ಅದರಲ್ಲಿ ಈ ನಾನತ್ವ, ನಾನು ಅನ್ನೋದು ಹೇಗಿದೆ ಇದು ನನಗೆ ಗೊತ್ತಾಗ್ತಾ ಬಂತು. ಅಂದರೆ ನಾನು ಅನ್ನೋದು ಎಷ್ಟು ಲಿಮಿಟೆಡ್ಡು, ನಾನು ವಿಸ್ತಾರಗೊಳ್ಳಬೇಕು, ನಾನು ಎಲ್ಲಿ ಬಂಧನಕ್ಕೆ ಒಳಪಟ್ಟಿದ್ದೇನೆ, ಈ ರೀತಿ ನಾನತ್ವ ಎಂಬುದರ ಒಂದು ತತ್ವ ಅದು ಕಾಡಲಿದ್ದರೆ ಗೊತ್ತಾಗೋದು. ಈ ಮನುಷ್ಯನ ಜೊತೆ ಸಮಾಜದಲ್ಲಿ ಇದ್ದಷ್ಟು ದಿನ ಇವೆಲ್ಲ ಗೊತ್ತಾಗೋದಿಲ್ಲ, ನಾನತ್ವ ಜಾಸ್ತಿ ಆಗ್ತಿರುತ್ತೆ. ಆದರೆ ಜಾಬಾಲಿ ಹೇಳ್ತಾ ಇದ್ದಾರೆ, ನನಗೆ ನಾನತ್ವವೇ ಹೊರಟೋಯ್ತು ಅಂತಲ್ಲ, ಅದರ ಪರಿಧಿ ಇರಿಮಿತಿಗಳು ನನಗೆ ಗೊತ್ತಾಗ್ತಾ ಬಂತು. ಆದರೆ ಇದಕ್ಕೆ ಯಾರೂ ಗುರುವಿತ್ತಿಲ್ಲ, ಗುರುವಿನ ಅನುಪಸ್ಥಿತಿಯಲ್ಲಿ ನನಗೆ ಈ ವಾಸ್ತವ ಒಂದು ತಿಳಿತಾ ಬಂತು. ಈ ಒಂದು ಸ್ಥಿತಿಯಲ್ಲಿ ನಾನು ಇರಬೇಕಾದ್ರೇ ಆ ವೃಷಭೇಂದ್ರ ಬಂದಿತ್ತಲ್ಲ ಶಿವನಿಂದ, ಅದು ಗೋವಿನಗಳ ಜೊತೆ ಬೆರೆತಿತ್ತು, ಮೈಮರೆತಿತ್ತು. ಈ ಗೋವುಗಳು ಮೈದುಂಬಿ ಬಂದಿದ್ದವು, ಅವುಗಳು ಮರಿಗಳನ್ನು ಹಾಕ್ತಾಯಿದ್ವು, ಕರುಗಳನ್ನು ಹಾಕ್ತಾಯಿದ್ವು, ಗೆಳಬಿಡದೆ ವೃದ್ಧಿಯನ್ನು ಕಾಣಿಸುವಂತೆ ಮಾಡಿದ್ದವು. ನಿರಾತಂಕದೆ ಸಮಯ ಸಾಗಿದೆ, ನಿರಾತಂಕದೆ ಸಮಯ ಸಾಗಿದೆ, ಮನವನೆದೋ ಅಂತರ್ಮುಖಿಯಾಗಿದೆ, ಸಮಾಧಾನದೊಳ ಗತಿಯೀಂ ಚರಿಪಿತೋ ಅಧಿಕದೊಳೆಂ ಸಾರಲೋಚನ ಪ್ರಯುಕ್ತದೊಳೆಂ ಸಾರಲೋಚನ ಪ್ರಯುಕ್ತದೊಳೆಂ ಪಂಚೇಂದ್ರಿಯ ದತ್ತಾಂಶವನೀಂ ಕೇವಲೀಕರಿಸಿದ್ದೆನೋ ನಾಂ ಸ್ವಪರ್ಯ ಭಾಷಯಲೆಂ ಪಂಚೇಂದ್ರಿಯ ದತ್ತಾಂಶವನೀಂ ಕೇವಲೀಕರಿಸಿದ್ದೆನೋ ನಾಂ ಸ್ವಪರ್ಯ ಭಾಷಯಲೆಂ. ಹೀಗೆ ನಿರಾತಂಕವಾಗಿ ಸಮಯ ಸಾಗ್ತಾ ಇತ್ತು. ಯಾವುದೇ ಚಿಂತೆ ಇಲ್ಲ, ಆತಂಕವಿಲ್ಲ. ಕಾಡು ನನಗೆ ಒಗ್ಗಿಕೊಂಡಿತ್ತಲ್ಲ, ಹಾಗಾಗಿ ಯಾವಾಗ ನನಗೆ ಸಮಾಧಾನವೇ ಸದಾ ಸಮಯದಲ್ಲಿ, ದಿನದ ಎಲ್ಲ ಸಮಯದಲ್ಲೂ ಸಿಗ್ತಾ ಬಂತು, ಆಗ ನನ್ನ ಮನಸ್ಸು ಅಂತರ್ಮುಖಿಯಾಯಿತು. ಒಂದು ಯಾವುದೋ ಒಂದು ನನಗೆ ಆಗ ಗೊತ್ತಾಗಲಿಲ್ಲ, ಒಂದು ಅರಿಯದ ಉನ್ನತ ಗರಿಯನ್ನು ಸಿಗಿಸ್ಕೊಳ್ತಾ ಇತ್ತು. ಉನ್ನತ ಗತಿಯನ್ನು ದಿನದಿಂದ ದಿನಕ್ಕೆ ಅಧಿಕವಾಗಿ ನನಗೆ ಸಿಗಲಿಕ್ಕೆ ಆರಂಭವಾಯಿತು. ಈ ರೀತಿಯಾದ ಒಂದು ಸಾರ
ದಿಂದ ಕೂಡಿದಂತಹ, ಸತ್ವದಿಂದ ಕೂಡಿದಂತಹ ಸತ್ಯವಾದ ಆಲೋಚನೆಯ ವಿಚಾರದಲ್ಲಿ ನಾನು ಮುಳುಗಿದ್ದರಿಂದ ನನ್ನ ಪಂಚೇಂದ್ರಿಯಗಳ ದತ್ತಾಂಶ, ಅಂದರೆ ನನ್ನ ಪಂಚೇಂದ್ರಿಯಗಳು ಏನು ಕೊಡ್ತಾ ಇವೆ, ನನ್ನ ಕಣ್ಣೇನು ನೋಡ್ತಾ ಇದೆ, ನನ್ನ ಕಿವಿ ಏನು ಕೇಳ್ತಾ ಇದೆ, ನಾನು ಏನು ಮುಟ್ತಾ ಇದ್ದೀನಿ, ಏನು ತಿಂತಾ ಇದ್ದೀನಿ, ಇವುಗಳ ಪರಿಜ್ಞಾನವೇ ಇಲ್ಲ. ಅಂದರೆ ಗೊತ್ತಿದ್ದು ಅವಶ್ಯಕತೆ ಇರೋಷ್ಟು ಮಾಡ್ತಾ ಇದ್ದೆ, ಒಂದು ರೀತಿಯಲ್ಲಿ ಇಂದ್ರಿಯ ನಿಯಂತ್ರಣಕ್ಕೆ ಬಂದುಬಿಟ್ಟಿತ್ತು. ಅದು ನನ್ನ ಒಂದು ಸ್ವಂತ ಭಾಷೆಯಲ್ಲಿ ಇತ್ತು. ಅಂದರೆ ನನ್ನ ಎಲ್ಲ ಮನಸ್ಸಿನ ಆಲೋಚನೆಗಳು, ಚಿತ್ತ, ಇಂದ್ರಿಯ ಎಲ್ಲ ನನಗೋಸ್ಕರ ಕೆಲಸ ಮಾಡ್ತಾ ಇದ್ದೆ ವಿನಃ ನಾನು ಅವುಗಳ ದಾಸನ ತತ್ವದಿಂದ ಆಚೆ ಬಂದುಬಿಟ್ಟಿದ್ದೆ. ಯಾಕಂದರೆ ನಾನತ್ವದ ಅರಿವು ನನಗೆ ಉಂಟಾಗಿತ್ತಲ್ಲ. ಹಾಗಾಗಿ ಪುಟ್ಟಿದೊಡೆ ಕರುವಿದೋ ಜಿಗಿ ಪಲೆತ್ನಿ ಪರೀತಿ ಅಮ್ಮನೋ ಕ್ಷೀರ ನೀಡುವ ಪ್ರೀತಿಯಂ ಕಂಡೆನಿಸಿತೆನಗ್ಯಂ ಬಹು ಚಿಕಿತವೆಂ. ಗೋವುಗಳಾಹಾರ ನಿದ್ರಾಭಯ ಮೈತುನದೊಡೆಯುವ ಪ್ರೀತಿಯಂ. ಗೋವುಗಳಾಹಾರ ನಿದ್ರಾಭಯ ಮೈತುನದೊಡೆಯುವ ಪ್ರೀತಿಯಂ ನೋಡೆ ಆಡಿಗಡಿಗರಿದೆನೋ ಗೋಚರಿಪ ಸಾಹಿತ್ಯವಂ. ಆಗ ತಾನೇ ಹುಟ್ಟಿದ ಕರು ಕೊಂಚ ಸಮಯದ ನಂತರ ಜಿಗಿದು ಜಿಗಿದು ಓಡಾಡ್ತಿರೋ ರೀತಿ, ಅದನ್ನು ನೋಡಿ ಕಣ್ತುಂಬಿಕೊಳ್ತಿರುವ ಅವುಗಳ ತಾಯಂದರು ಅದಕ್ಕೆ ಕರೆದು ಕರೆದು ಹಾಲು ಕೊಡುವ ರೀತಿ, ಅವುಗಳ ನಡುವೆ ಇದ್ದಂಥ ಪ್ರೀತಿ, ಆ ವೃಷಭದೊಡನೆ ಆಡುತ್ತಿದ್ದ ಚೆಲ್ಲಾಟ ಎಲ್ಲವೂ ನನಗೆ ತುಂಬ ಆಶ್ಚರ್ಯವೆನಿಸುವಂತೆ ಅನ್ನಿಸ್ತಾ ಇತ್ತು. ನಾನು ಯಾವತ್ತೂ ಸರಿಯಾಗದನ್ನು ನೋಡ್ದವನಲ್ಲ ಅಷ್ಟು ಗಮನ ಕೊಟ್ಟು. ಈ ಗೋವುಗಳು ಯಾವ ರೀತಿ ಆಹಾರ ತಿಂತವೆ, ಯಾವ ರೀತಿ ವಿಹಾರ ಮಾಡ್ತೇವೆ, ಯಾವ ರೀತಿ ನಿದ್ರೆ ಮಾಡ್ತೇವೆ, ಯಾವ ರೀತಿ ಭಯಕ್ಕೆ ಬೀಳ್ತೇವೆ, ಯಾವ ರೀತಿ ಮೈಥುನಕ್ಕೆ ಒಳಗಾಗ್ತವೆ, ಇವುಗಳ ಪ್ರೀತಿ ಏನು, ಪ್ರೇಮ ಏನು, ಇದನ್ನು ಇಂಚಿಂಚು ಅಡಿಗಡಿಗೂ ನೋಡುತ್ತಾ ಎಷ್ಟು ಸುಂದರ ಇದರ ಸಾಹಿತ್ಯ ಅಂತ ನಾನು ಆಶ್ಚರ್ಯಚಕಿತನಾದೆ.